ಈಗಿನ ಕಾಲದಲ್ಲಿಂದನಾ ಮತಾಚಾರವನ್ನೇ ತತ್ವ ವಿಚಾರವೆಂದು ಭ್ರಮಿಸುವವರು ಕೆಲವರು ಇರುತ್ತಾರೆ. ಆದ್ದರಿಂದ ಇವೆರಡಕ್ಕೂ ಇರುವ ಸಂಬಂಧವನ್ನು ಸ್ವಲ್ಪ ಮಟ್ಟಿಗೆ ಚರ್ಚಿಸುವುದು ಸಪ್ರಯೋಜನವಾಗಿರುತ್ತದೆ. ಆಚಾರವೆಂಬುದು ಧರ್ಮದ ಹೊರಗುರುತು, ವಿಚಾರವು ತತ್ವಾನ್ವೇಷಣೆಯ ಹೊರಗುರುತಾಗಿರುತ್ತದೆ. ಆಚಾರವು ದೇಶ ಕಾಲಾದಿಗಳಿಂದ ಬೇರೆ ಬೇರೆಯಾಗಿರುತ್ತದೆ. ವಿಚಾರವು ಮನಃಸ್ವಭಾವವನ್ನು ಅನುಸರಿಸಿ ಭಿನ್ನವಾಗಿರುತ್ತದೆ. ಬೇರೆ ಬೇರೆ ಮತದವರಿಗೆ ಒಬ್ಬೊಬ್ಬರ ಆಚಾರವು ಒಗ್ಗದಿದ್ದರೆ ಜಗಳಕ್ಕೆ ಕಾರಣವಾಗಬಹುದು. ಪೂಜೆ ಮಾಡ್ತಾರೆ, ಅವರ ಆಚಾರ ಹಾಗೆ. ಆದರೆ ವಿಚಾರವು ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗುವುದೇ ಹೊರತು ಜಗಳಕ್ಕೆ ಕಾರಣವಲ್ಲ. ವಿಚಾರ ಜಗಳ ಆಗುತ್ತಪ್ಪ, ಆಗುತ್ತೆ. ಆಚಾರವು ಯಾವ ಉದ್ದೇಶದಿಂದ ಹುಟ್ಟಿತೋ ಅದು ಮರೆತು ಹೋದರೆ ಅದಕ್ಕೆ ಅರ್ಥವಿಲ್ಲದೆ ಹೋಗುತ್ತದೆ. ವಿಚಾರದಲ್ಲಿ ಸತ್ಯವನ್ನು ಗೊತ್ತುಪಡಿಸುವ ಉದ್ದೇಶವಿಲ್ಲದೆ ಹೋದರೆ ಅದು ಬರಿಯ ಶುಷ್ಕ ತರ್ಕವಾಗುತ್ತದೆ. ಆಚಾರವು ಧರ್ಮಕ್ಕೆ ಹೊರಗುರುತಾದರೂ ಆಚಾರವಿಲ್ಲದೆಯೇ ಧರ್ಮವಿರಬಲ್ಲದು. ಇದರಂತೆ ವಿಚಾರದಿಂದ ಅನೇಕರು ತತ್ವ ನಿರ್ಧಾರಣೆಯನ್ನು ಮಾಡಿಕೊಳ್ಳುತ್ತಾರಾದರೂ ವಿಚಾರವಿಲ್ಲದೆಯೇ ತತ್ವ ನಿರ್ಧಾರಣೆಯಾಗಬಹುದು. ಆದರೆ ತನ್ನ ನಿರ್ಧಾರಣೆಯನ್ನು ವಿಚಾರದ ಆಧಾರವಿಲ್ಲದೆ ಮತ್ತೊಬ್ಬರಿಗೆ ತಿಳಿಸುವುದಕ್ಕೆ ಮಾತ್ರ ಬರುವುದಿಲ್ಲ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾವು ನೆನಪಿಡಬೇಕು. ಆಚಾರಕ್ಕೂ ಧರ್ಮಕ್ಕೂ ವಿಚಾರಕ್ಕೂ ಪರಮೇಶ್ವರನೆಂಬ ಪರಮಾರ್ಥ ತತ್ವವೇ ಪರಮಾಧಾರವು. ಆದ್ದರಿಂದ ಎಲ್ಲರೂ ಅದೊಂದನ್ನೇ ಲಕ್ಷ್ಯದಲ್ಲಿಟ್ಟಿರಬೇಕು ಎಂಬುದನ್ನು ಮುಖ್ಯವಾಗಿ ತಿಳಿಯಬೇಕು. ವಿಚಾರಕ್ಕೂ ಪರಮಾತ್ಮನ ವಿಷಯ. ವೇದಾಂತವು ಜನಜೀವನವು. ಅಧ್ಯಾತ್ಮ ವಿದ್ಯೆಯಿಂದ ಈಗಿನ ಜೀವನಕ್ಕೆ ಯಾವ ಸಹಾಯವಿದೆ? ಸಾವಿರಾರು ವರ್ಷಗಳ ಹಿಂದೆ ಕೆಲವರ ಮನಸ್ಸಿನಲ್ಲಿ ಹೊಳೆದ ಆಲೋಚನೆಗಳನ್ನು ಈಗೇತಕ್ಕೆ ನಾವು ವಿಚಾರ ಮಾಡಬೇಕು ಎಂದು ಅನೇಕರು ಆಗಾಗ್ಗೆ ಕೇಳುತ್ತಿದ್ದಾರೆ. ಇದು ಅವಶ್ಯವಾಗಿ ವಿಚಾರ ಮಾಡಬೇಕಾದದ್ದು. ಅಧ್ಯಾತ್ಮ ವಿದ್ಯೆಗೆ ವ್ಯವಹಾರದಲ್ಲಿ ಪ್ರಯೋಜನವೇನು ಎಂದು ಕೇಳುವವರು ಪ್ರಯೋಜನ ಶಬ್ದದ ಅರ್ಥವನ್ನು ಬಿಡಿಸಿ ತಿಳಿದುಕೊಳ್ಳಬೇಕು. ಏಕೆಂದರೆ ವ್ಯವಹಾರದಲ್ಲಿ ಪ್ರಯೋಜನವೆಂದರೆ ಬರಿಯ ಊಟ, ಬಟ್ಟೆ, ಹಣ, ಕಾಸು ಇಷ್ಟೇ ಅಲ್ಲ. ಅಷ್ಟನ್ನೇ ವ್ಯವಹಾರಕ್ಕೆ ಪ್ರಯೋಜನವೆನ್ನುವುದಾದರೆ ಈ ಆಕ್ಷೇಪವು ಇನ್ನೂ ಕೆಲವು ಶಾಸ್ತ್ರಗಳಿಗೂ ಹತ್ತಬೇಕಾಗುವುದು. ಜ್ಯೋತಿಷ ಸಿದ್ಧಾಂತವನ್ನು ಗುಣಿಸುತ್ತಿದ್ದ ತಂದೆಯ ಬಳಿ ಬಂದು ಅವನ ಹುಡುಗನು, ಅಪ್ಪ, ಈ ವಿದ್ಯೆಯಿಂದ ಕರಿಗಡಬು ಸಿಕ್ಕುತ್ತದೆಯೇ ಎಂದು ಕೇಳಿದರೆ ಅಪ್ಪನು ಏನು ಹೇಳಬೇಕು? ಹುಡುಗನ ಪ್ರಯೋಜನ ದೃಷ್ಟಿಯೂ ಬೇರೆ, ಜ್ಯೋತಿಷ ಸಿದ್ಧಾಂತಿಯ ಪ್ರಯೋಜನ ದೃಷ್ಟಿಯೂ ಬೇರೆ. ಹೊಟ್ಟೆ ಬಟ್ಟೆಯ ಪ್ರಯೋಜನವನ್ನು ಅಧ್ಯಾತ್ಮ ವಿದ್ಯೆಯಿಂದ ಬಯಸುವವರು ಆ ಹುಡುಗನಂತೆಯೇ ಪ್ರಯೋಜನ ಶಬ್ದಕ್ಕೆ ಸಂಕುಚಿತವಾದ ಅರ್ಥವನ್ನು ಇಟ್ಟುಕೊಂಡಿರುತ್ತಾರೆಂಬುದು ಸ್ಪಷ್ಟವಾಗಿರುತ್ತದೆ. ಇದೇ ಪ್ರಯೋಜನ ಶಬ್ದದ ಅರ್ಥವಾದರೆ ಈಗಿನ ಸಕಲ ವಿದ್ಯಾನಿಲಯಗಳಲ್ಲಿ ಕಲಿಸುವ ಪ್ರೌಢಗಣಿತ, ಭೌತಿಕ ಶಾಸ್ತ್ರವಾದಗಳು, ತತ್ವವಿಚಾರ ಮುಂತಾದವುಗಳ ಮೇಲೂ ಇದೇ ಆಕ್ಷೇಪವನ್ನು ಹಾಕಬಹುದು. ಲೆಕ್ಕಾಚಾರವೂ ಬೇಕಾಗಲಿ, ಆದರೆ 0.00005 ಅಂಕೆಗಳು ಏಕೆ? ಕರಾರುವಾಕ ಪರಿಮಿತಿಯನ್ನು ತಿಳಿಯಬೇಕು ಎಂದರೆ ಅದರಿಂದೇನು ಪ್ರಯೋಜನ? ವಿದ್ಯುತ್ ದೀಪಗಳೇನೋ ಸರಿ, ಆದರೆ ವಿದ್ಯುತ್ ಶಕ್ತಿಯ ವಿಷಯಕ್ಕಿರುವ ಲಕ್ಷಣ ಪ್ರಮಾಣಗಳೇಕೆ ಎಂದು ಅಂತವರು ಆಕ್ಷೇಪಿಸಬಹುದು. ವಿಜ್ಞಾನವೂ ಪ್ರೌಢ ವಿಚಾರವೂ ಕೇವಲ ಹೊಟ್ಟೆ ಬಟ್ಟೆಗಳಿಗಾಗಿ ಅಲ್ಲ, ಅವುಗಳಿಂದ ನಮಗೆ ಆಗುವ ಸ್ಥೂಲ ಪ್ರಯೋಜನಕ್ಕಾಗಿ ಮಾತ್ರವಲ್ಲ, ಜ್ಞಾನಕ್ಕಾಗಿಯೇ ಅವುಗಳನ್ನು ಅಭ್ಯಾಸ ಮಾಡುತ್ತೇವೆ ಎಂದು ಭೌತಿಕ ವಿಶಾರದರು ಹೇಳುತ್ತಾರೆ. ವಸ್ತು ಶೋಧನೆಗಾಗಿ ಶಾಸ್ತ್ರಜ್ಞರು ಸಾವಿರಾರು ರೂಪಾಯಿಗಳನ್ನು ಕಳೆಯುವುದು, ಆ ಕೆಲಸದಲ್ಲಿ ಒಂದು ಜನ್ಮವನ್ನೇ ಕಳೆಯುವುದು ಏತಕ್ಕೆ? ಅದರಿಂದಲೇ ಅವರಿಗೆ ಒಂದು ಬಗೆಯ ಆನಂದವಾಗುತ್ತದೆ. ತತ್ವಾನ್ವೇಷಣೆಗೆ ಸ್ಥೂಲವಾದ ಪ್ರಯೋಜನವನ್ನು ಕೇಳುವುದು ಎಂದಿಗೂ ಸರಿಯಲ್ಲ. ಇದರಂತೆ ಅಧ್ಯಾತ್ಮ ವಿದ್ಯೆಯಲ್ಲಿಯೂ ಜ್ಞಾನವೇ ಮೊಟ್ಟ ಮೊದಲನೆಯ ಪ್ರಯೋಜನವು. ಆ ಜ್ಞಾನವಿಲ್ಲದಿದ್ದರೆ ಆಗುವ ಅನರ್ಥಗಳೆಲ್ಲವೂ ಆ ಜ್ಞಾನ ಪ್ರಾಪ್ತಿಯಿಂದಲೇ ಹೋಗುವವೆಂಬ ಪರಮ ಪುರುಷಾರ್ಥವು ಅಧ್ಯಾತ್ಮ ವಿದ್ಯೆಯಿಂದ ದೊರಕುತ್ತದೆ. ಮಿಕ್ಕ ಶಾಸ್ತ್ರಗಳೆಲ್ಲವೂ ವಿಶ್ವದ ಏಕದೇಶವನ್ನು ಕುರಿತ ಅಜ್ಞಾನವನ್ನು ಕಳೆಯುತ್ತವೆ. ಅವುಗಳು ಕೊಡುವ ಜ್ಞಾನವು ಆಗಾಗ್ಗೆ ಮಾರ್ಪಾಡುತ್ತಿರಲೂಬಹುದು. ಆದರೆ
ಮಾರ್ಪಡುತ್ತಿರಲು. ಅವುಗಳು ಕೊಡುವ ಜ್ಞಾನವು ಆಗಾಗ್ಗೆ ಮಾರ್ಪಡುತ್ತಿರಲೂಬಹುದು. ಆದರೆ ಅಧ್ಯಾತ್ಮಶಾಸ್ತ್ರದ ಜ್ಞಾನವು ಇಡೀ ವಿಶ್ವದ ಪರಮಾರ್ಥದ ವಿಷಯವಾದ ಅಜ್ಞಾನವನ್ನೇ ಕಳೆದು ಪರಮಾನಂದವನ್ನೇ ತಂದುಕೊಡುತ್ತದೆ. ಇದೇ ಅಧ್ಯಾತ್ಮ ವಿದ್ಯೆಯ ಪರಮ ಪ್ರಯೋಜನವು. ಈ ಪರಮ ಜ್ಞಾನ ಉಂಟಾಗುವುದು ಬಹುದೂರದ ಮಾತಾದ್ದರಿಂದ ಅದಂತಿರಲಿ. ವಿಜ್ಞಾನ ಶಾಸ್ತ್ರಗಳ ತೀರ ಒಳಮರ್ಮವನ್ನು ತಿಳಿಯದಿದ್ದರೂ ಏಕದೇಶವನ್ನು ತಿಳಿದ ಮಿಕ್ಕದ್ದನ್ನು ನಂಬಿ ಅದನ್ನು ಏಕದೇಶವನ್ನು ಉಳಿದು ಹೌದಾ ಕರೆಕ್ಟ್ ಏಕದೇಶವನ್ನು ತಿಳಿದು ಕರೆಕ್ಟ್ ಏಕದೇಶವನ್ನು ತಿಳಿದು ಮಿಕ್ಕದ್ದನ್ನು ನಂಬಿ ಅದನ್ನು ವ್ಯವಹಾರದಲ್ಲಿ ಉಪಯೋಗಿಸಿಕೊಂಡು ಲಾಭವನ್ನು ಪಡೆಯುವ ಹಾಗೆ ಅಧ್ಯಾತ್ಮ ವಿದ್ಯೆಯನ್ನು ವ್ಯವಹಾರದಲ್ಲಿ ಉಪಯೋಗಿಸಿ ಪ್ರಯೋಜನವನ್ನು ಪಡೆಯಬಹುದೇ ಎಂಬ ಪ್ರಶ್ನೆಗೆ ಉತ್ತರವನ್ನು ಈಗ ಕಂಡುಹಿಡಿಯೋಣ. ವೇದಾಂತದಲ್ಲಿ ಹೇಳಿದ ಪರಮಾರ್ಥವು ಸಚ್ಚಿದಾನಂದ ಸ್ವರೂಪವಾಗಿರುತ್ತದೆ. ಅದರ ಇರವೇ ನಮ್ಮ ಇರವಿಗೆ ಮೂಲವು. ಆ ಜ್ಞಾನವೇ ನಮ್ಮೆಲ್ಲರ ಜ್ಞಾನದ ಬೆಳಕು. ಆ ಆನಂದವೇ ಸುಖ ಲವಗಳ ಮೂಲವು. ಹೀಗೆಂದು ನಂಬಿದ ಮಾತ್ರದಿಂದ ವ್ಯವಹಾರದಲ್ಲಿ ಪ್ರಯೋಜನ ಉಂಟೆ? ನಾನು ಭರತಖಂಡದ ನಿವಾಸಿಯು ಎಂಬ ನಂಬಿಕೆಯನ್ನು ಗಟ್ಟಿಗೊಳಿಸಿಕೊಂಡು ವ್ಯವಹಾರದಲ್ಲಿ ತಂದರೆ ಏನೇನು ಪ್ರಯೋಜನವಾಗುವುದೆಂದು ಹೇಳುವರೋ ಅದನ್ನು ಸ್ವಲ್ಪ ಇಲ್ಲಿ ನೆನೆಸಿಕೊಳ್ಳಿರಿ. ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ನಮ್ಮ ಆತ್ಮನೆಂಬ ನಂಬಿಕೆಯಿಂದ ಎಂಥ ಪ್ರಯೋಜನವಾಗುವುದೆಂಬುದು ಆಗ ವ್ಯಕ್ತವಾಗುವುದು. ಹಿಂದಕ್ಕೆ ಸಿಪಾಯಿ ದಂಗೆಯಲ್ಲಿ ಸಿಕ್ಕಿದವರನ್ನು ಹೊಡೆಯುವಷ್ಟು ಗಲಭೆಯಾಯಿತಂತೆ. ಆಗ ಒಬ್ಬ ಸನ್ಯಾಸಿಯನ್ನು ಯಾರೋ ಹೊಡೆದು ಗಾಯಗೊಳಿಸಿದರು. ಸಾತ್ವಿಕರಾದ ಕೆಲವರು ಅವರನ್ನು ಬಿಡಿಸಿಕೊಂಡು ಬಂದು ಉಪಚರಿಸಿದರು. ಆಗ ಒಬ್ಬನು ಅವರಿಗೆ ಹಾಲು ಹಾಕುತ್ತಾ, ಸ್ವಾಮಿ, ನನ್ನ ಗುರಿತು ಸಿಕ್ಕಿತೆ ಎಂದು ಮಾತಾಡಿಸಲು ಆ ಮಹಾತ್ಮರು, ಆಗ ಹೊಡೆದವನೂ ನೀನೆ, ಈಗ ಹಾಲು ಹಾಕುವವನೂ ನೀನೆ, ನೀನಲ್ಲದೆ ಮತ್ತೆ ಯಾರು ಇದ್ದಾರೆ ಎಂದರಂತೆ. ಶತ್ರುಗಳು, ಮಿತ್ರರು, ಉದಾಸೀನರು ಎಲ್ಲರಲ್ಲಿಯೂ ಒಬ್ಬ ಪರಮಾತ್ಮನನ್ನೇ ಕಾಣುವ ಇಂಥ ಶಾಂತಿ ಸ್ವರೂಪವು ಬಂದರೆ ಯಾರಿಗೆ ತಾನೇ ಭೂಷಣವಲ್ಲ. ಇಂಥ ಶಾಂತಿಯಿಂದ ವ್ಯವಹಾರಕ್ಕೆ ಭಂಗ ಉಂಟಾದೀತೆಂದು ಅಂಜುವ ಕೆಲಸವಿಲ್ಲ. ಏಕೆಂದರೆ ಶಾಂತನಾದವನಿಗೇ ಧೈರ್ಯವು ಹೆಚ್ಚುವುದು. ಒಬ್ಬ ಮಹಾತ್ಮ ಗಾಂಧಿಯವರನ್ನು ನೋಡಿರಿ. ಅವರು ತಮ್ಮ ಶಾಂತ ಸ್ವಭಾವದಿಂದ ಜಗತ್ತನ್ನೇ ವಶಗೊಳಿಸಿಕೊಂಡಿದ್ದರು. ನಮ್ಮ ದೇಶದಲ್ಲಿ ಶಾಂತಿಯು ನೆಲೆಸುವುದಕ್ಕೆ ಸಲಹೆ ಕೊಡಿರೆಂದು ಅವರನ್ನು ಕೇಳುತ್ತಿದ್ದರು. ಶಾಂತಿ ಧೈರ್ಯಗಳ ಮೂಲವಾದ ಅಧ್ಯಾತ್ಮ ವಿದ್ಯೆಯು ಹರಡಿದರೆ ಲೋಕಕ್ಕೆ ಎಷ್ಟು ನೆಮ್ಮದಿಯುಂಟಾದೀತು. ಈಗಿನ ನಮ್ಮ ವಿದ್ಯಾನಿಲಯಗಳಲ್ಲಿ ತಯಾರಾಗಿರುವ ತರುಣರನ್ನು ನೋಡಿರಿ. ಅವರಿಗೆ ಜೀವನಕ್ಕೇನು ಗತಿ ಎಂಬ ಯೋಚನೆಯು ಬೆನ್ನಂಟಿಕೊಂಡು ಬಿಟ್ಟಿರುತ್ತದೆ. ಅವರ ಮುಖದಲ್ಲಿ ಅಧೈರ್ಯದ ಮುದ್ರೆಯು ಕಾಣುತ್ತಿರುವುದು. ನಿರುದ್ಯೋಗ ಸಮಸ್ಯೆ ಏನೆಂದರೆಂಬುದು ಆ ಹುಡುಗರ ದಂಡನ್ನು ನೋಡಿದ ಕೂಡಲೇ ಶಿಲಾಮೂರ್ತಿಯ ಒಡೆದು ಮೂಡಿದಂತೆ ಕಾಣುತ್ತದೆ. ಅವರಿಗೆ ಮೇಲಿನ ಅಧಿಕಾರಗಳನ್ನು ಕಾಣುವುದೆಂದರೆ ನಡುಕ ದೀನತೆ. ಅವರಿಗೆಲ್ಲ ಹೇಗಾದರೂ ನಾವು ಕೆಲಸ ಕೊಟ್ಟರೂ ಅವರ ಹೊಟ್ಟೆಗಿಷ್ಟು ಗಂಜಿ ಹಾಕಿದಂತಾಗುವುದೇ ಹೊರತು ಅವರಿಗೆ ಧೈರ್ಯವು ಬರಲಾರದು. ಅವರಲ್ಲಿ ದೇಹಾಭಿಮಾನವು ಹಾಗಿತ್ತು, ಇವಾಗ ಅಂಥದ್ದೇನಿಲ್ಲ. ದೇಹವನ್ನು ಶೃಂಗರಿಸುವುದು, 3 ಊಟ 2 ಉಪಹಾರ ಮುಂತಾದವುಗಳ ಚಟವನ್ನು ಅವರಿಗೆ ನಾವು ಕಲಿಸಿಕೊಟ್ಟು ಬಿಟ್ಟಿರುವೆವು. ಭೂಮಂಡಲದಲ್ಲಿ ಬೆಳೆದಿರುವ ಆಹಾರ ಸಾಮಗ್ರಿಯು ಜನರಿಗೆ ತಕ್ಕಷ್ಟಿಲ್ಲವೆಂಬ ತಿಳುವಳಿಕೆಯೇ ಅವರಿಗೆ ಅರ್ಥಶಾಸ್ತ್ರದಿಂದ ಬಂದಿರುತ್ತದೆ. ಮಧ್ಯಾಹ್ನಕ್ಕೆ ಕಾಫಿ ಇಲ್ಲವೆಂದರೆ ಭೂಕಂಪವಾದಷ್ಟು ಅಂಜಿಕೆಯಾಗುತ್ತದೆ. ಅವರು ಓದಿರುವುದಾದ್ರೂ ಹೇಗೆ? ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕೋ ಅಷ್ಟನ್ನು ಪಠ್ಯ ಪುಸ್ತಕಗಳ ಮೇಲಿನ ಟಿಪ್ಪಣಿಗಳಿಂದ ಕಲಿತುಕೊಂಡರೆ ಸಾಕು. ತಿಳುವಳಿಕೆ ಯಾರಿಗೆ ಬೇಕು? ಹೀಗೆ ಹುಟ್ಟಿದಂದಿನಿಂದ ಸಾಯುವವರೆಗೂ ದೇಹಾಭಿಮಾನವನ್ನೇ ಮುಂದು ಮಾಡಿಕೊಂಡು ಬಟ್ಟೆಗಳ ಚಿಂತೆಯಿಂದಲೇ ಕಾಲ ಕಳೆಯುವವರಿಂದ ದೇಶದ ಉದ್ಧಾರವಾದೀತೆ. ಅವರಿಗೆ ಅವರಿಗೆ ತಮ್ಮ ಉದ್ಧಾರವೇ ಪರಾಧೀನವಾಗಿರುತ್ತದೆ. ದೇಹಾತ್ಮ ಬುದ್ಧಿಗೆ ಅನುಕೂಲಗಳು ಹೆಚ್ಚುತ್ತಿರುವುದೇ
ಈ ಕಲಿಕಾಲದ ಅಸಾಧಾರಣ ಧರ್ಮವು. ದೇಹ ಬುದ್ಧಿಯನ್ನು ಬಿಡಿಸುವವರು ಯಾರೂ ಇಲ್ಲ. ಅದನ್ನು ಹೆಚ್ಚಿಸುವ ಪ್ರಕಟಣೆಗಳು ಮನೆ ಮನೆಗೂ ಬಂದು ಹೋಗುತ್ತಿವೆ. ಅಧ್ಯಾತ್ಮ ವಿದ್ಯೆಯ ಪ್ರಸಾರದಿಂದ ದೇಹಾತ್ಮ ಬುದ್ಧಿಯನ್ನು ತೆಗೆದುಹಾಕಿದರೆ ಈ ಅನರ್ಥವೆಲ್ಲ ಮಾಯವಾದೀತು. ಗಂಡಸರು, ಹೆಂಗಸರು, ಮಕ್ಕಳು, ವೃದ್ಧರು, ಬ್ರಾಹ್ಮಣರು, ಬ್ರಾಹ್ಮಣೇತರರು, ಅಧಿಕಾರಿಗಳು, ಭೃತ್ಯರು, ಸರಕಾರದವರು, ಪ್ರಜೆಗಳು ಎಲ್ಲರೂ ಈ ವಿದ್ಯೆಯಿಂದ ಲಾಭವನ್ನು ಪಡೆಯುವುದಕ್ಕೆ ಅವಕಾಶವಿದೆ. ಅನುಷ್ಠಾನದಲ್ಲಿ ಅಧ್ಯಾತ್ಮ ವಿಚಾರಗಳ ಫಲವನ್ನು ಕಾಣುವುದಕ್ಕೆ ಯಾವ ಅಡ್ಡಿಯೂ ಇರುವುದಿಲ್ಲ. ಆಳಾಗಿರುವವನು ಈ ವಿದ್ಯೆಯಿಂದ ಉತ್ತಮನಾದ ಸೇವಕನಾಗುವನು. ಅರಸನಾದವನು ಉತ್ತಮವಾದ ಅರಸಾಗುವನು. ಆತ್ಮವಿದ್ಯೆಯೇ ನಮ್ಮ ದೇಶದ ಅಧ್ಯಾತ್ಮ ವಿದ್ಯೆಯೇ ನಮ್ಮ ದೇಶದ ಸಂಸ್ಕೃತಿಗೆಲ್ಲ ಅಡಿಗಲ್ಲು. ಈಗಿನ ಸ್ಥಿತಿಗೆ ತಕ್ಕಂತೆ ಇದನ್ನು ನಾವು ನಮ್ಮ ಸ್ಥಾನದಲ್ಲಿ ಉಪಯೋಗಿಸಿಕೊಂಡು ಮೇಲುಮಟ್ಟಕ್ಕೆ ಏರಬಹುದು. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡಬಹುದು. ಪ್ರಸಿದ್ಧರಾದ ಭೌತಿಕ ವಿಜ್ಞಾನ ಶಾಸ್ತ್ರಜ್ಞರಾದ ಬೋಸ್ರವರು ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಎಂಬ ಋಷಿವಾಕ್ಯವನ್ನು ಮನನ ಮಾಡಿ ಈ ಅಭಿಪ್ರಾಯವನ್ನು ಪ್ರಾಣತತ್ವಕ್ಕೆ ಹೊಂದಿಸಿ ಎಲ್ಲೆಲ್ಲಿಯೂ ಒಂದೇ ಪ್ರಾಣವು ಪ್ರಸರಿಸಿರುವುದೆಂಬುದನ್ನು ತೋರಿಸಿಕೊಟ್ಟರು. ಅವರು ಈ ತಮ್ಮ ಅಭಿಪ್ರಾಯವನ್ನು ಸರ್ವಶಾಸ್ತ್ರಜ್ಞರಿಗೂ ಸಮ್ಮತವಾಗುವಂತೆ ಮಾಡುವುದಕ್ಕಾಗಿ ಪಟ್ಟ ಸಾಹಸವು ಎಂಥ ಸ್ತುತ್ಯವಾಗಿರುತ್ತದೆ. ಗೊತ್ತಿಲ್ಲ ಇದು. ಸುಭಾಷ್ ಚಂದ್ರ ಬೋಸ್ ಮಾನಸಶಾಸ್ತ್ರವನ್ನು ಈಗ ನಾವು ಪಾಶ್ಚಾತ್ಯರ ರೀತಿಯಿಂದ ಕಲಿಯುತ್ತಿದ್ದೇವಷ್ಟೇ. ಈಗ ಆ ಶಾಸ್ತ್ರದಲ್ಲಿ ಎಚ್ಚರದ ಅವಸ್ಥೆಯೊಂದನ್ನೇ ಪ್ರಧಾನವಾಗಿ ಹಿಡಿದಿರುತ್ತದೆ. ಕನಸನ್ನು ಎಚ್ಚರದ ದೃಷ್ಟಿಯಿಂದಲೇ ಶೋಧನೆ ಮಾಡುತ್ತಿದ್ದಾರೆ. ಆದರೆ ವೇದಾಂತದ ಅವಸ್ಥಾತ್ರಯ ದೃಷ್ಟಿಯನ್ನು ಅವಲಂಬಿಸಿ ಯಾವ ಮಹಾರಾಯನಾದರೂ ವಿಚಾರ ಮಾಡಿದರೆ ಮನಸ್ಸಿನ ವಿಷಯಕ್ಕೆ ಎಷ್ಟೋ ಅಮೋಘವಾದ ರಹಸ್ಯಗಳು ಹೊರಕ್ಕೆ ಬಿದ್ದಾವು. ಇದರಂತೆ ತರ್ಕಶಾಸ್ತ್ರಕ್ಕೂ ತಿಳಿಯಬೇಕು. ಈಗ ನಮ್ಮ ದೇಶದ ತಾರ್ಕಿಕರು ಲಕ್ಷಣ ಪರಿಷ್ಕಾರದಲ್ಲಿಯೇ ತಮ್ಮ ಆಯುಸ್ಸನ್ನೆಲ್ಲ ಕಳೆಯುತ್ತಿದ್ದಾರೆ. ಆದರೆ ಆ ಶಾಸ್ತ್ರದ ವಿಷಯಗಳ ಮೇಲೆ ವೇದಾಂತದ ಬೆಳಕು ಬೀಳಲಿ, ಆಗ ಅದಕ್ಕೆ ಎಷ್ಟು ಜೀವಕಳೆ ಬರುತ್ತದೆ. ವೇದಾಂತ ಸಮ್ಮತವಾದ ತರ್ಕವನ್ನು ಆ ಶಾಸ್ತ್ರದವರು ಲೆಕ್ಕಕ್ಕೆ ತೆಗೆದುಕೊಂಡರೆ ಅದು ಎಷ್ಟು ವಿಶಾಲವಾಗುವುದೆಂಬುದು ಆಗ ತಾನೇ ಗೊತ್ತಾದೀತು. ಇವೆಲ್ಲ ಶಾಸ್ತ್ರ ವಿಭಾಗದಲ್ಲಿ ಅಧ್ಯಾತ್ಮ ವಿದ್ಯೆಯಿಂದಾಗುವ ಪ್ರಯೋಜನಗಳು. ಇನ್ನು ರಾಜಕೀಯದ ಕಡೆಗೆ ತಿರುಗಿರಿ. ಈಗಿನ ರಾಜಕೀಯ ಪ್ರಪಂಚದಲ್ಲಿ ಎಂಥ ಅವ್ಯವಸ್ಥೆಯಾಗಿದೆ ಎಂಬುದು ನಮಗೆ ಗೊತ್ತೇ ಇದೆ. ಈಗ ಪ್ರಜಾಸತ್ತಾತ್ಮಕ ರಾಜ್ಯ, ಏಕಪ್ರಭುತ್ವ ರಾಜ್ಯ, ಕತಿಪಯಾಧಿಕಾರ ರಾಜ್ಯ, ನಿರಂಕುಶ ಸ್ವತಂತ್ರಾಧಿಕಾರ ರಾಜ್ಯ ಮುಂತಾದ ರಾಜ್ಯ ಪದ್ಧತಿ. ಕತಿಪಯಾನು ಕೆಲವಷ್ಟು ಅಧಿಕಾರವಿರುವ ರಾಜ್ಯ, ಕತಿಪಯಾನು ಕೆಲವಷ್ಟು. ಒಂದೊಂದಕ್ಕೆ ತಾಟಾಡಿ ಯಾವುದು ಬದುಕಬೇಕು, ಯಾವುದು ಸಾಯಬೇಕು ಎಂಬ ಪ್ರಶ್ನೆಯು ಎದ್ದುಕೊಂಡಿದೆ. ಪಾಶ್ಚಾತ್ಯ ದೇಶಗಳಲ್ಲಿ ಎದ್ದುಕೊಂಡಿರುವ ಪೆಡಂಭೂತವು ಹೇಗೆ ಅದೃಶ್ಯವಾಗುವುದೋ ಯಾವ ರಾಜತಂತ್ರ ನಿಪುಣನಿಗೂ ಊಹಿಸಲ ಶಕ್ಯವಾಗಿರುತ್ತದೆ. ಆದರೆ ಇಂಗ್ಲಿಷ್ ಕವಿಯೊಬ್ಬನು ಹೇಳಿದಂತೆ ರಾಜ್ಯ ಪದ್ಧತಿಗಳ ಆಕಾರದಿಂದಲ್ಲ ಅದಕ್ಕೆ ಶಕ್ತಿ ಬರುವುದು ಅವುಗಳಲ್ಲಿರುವ ಧಾರ್ಮಿಕ ಶಕ್ತಿಯಿಂದ. ಎಲ್ಲಿಯವರೆಗೆ ಯಾವ ರಾಜ್ಯವು ಧರ್ಮ ನೀತಿಗಳ ಬೆಂಬಲದಿಂದ ಪ್ರಜೆಗಳ ಸುಖಕ್ಕಾಗಿ ನಡೆಯುತ್ತಿತ್ತೋ ಅಲ್ಲಿಯವರೆಗೆ ಅದರಲ್ಲಿ ಬಲವಿತ್ತೆಂಬುದು ಇತಿಹಾಸದಲ್ಲಿ ಸುಪ್ರಸಿದ್ಧವಾಗಿರುತ್ತದೆ. ಪುರಾಣ ಕಾಲಗಳಲ್ಲದೆ ಇತ್ತೀಚೆಗೆ ಆಳಿದ ಅಶೋಕ ಚಕ್ರವರ್ತಿಯೇ ಮುಂತಾದವರ ಇತಿಹಾಸದಿಂದಲೂ ನೈತಿಕ ಬೆಂಬಲದಿಂದ ರಾಜ್ಯವನ್ನು ಎಷ್ಟು ಬಲಪಡಿಸಬಹುದೆಂಬುದು ವ್ಯಕ್ತವಾಗುತ್ತದೆ. ನೀತಿಗೆಲ್ಲ ಅಡಿಗಲ್ಲಾಗಿರುವ ಅಧ್ಯಾತ್ಮ ವಿದ್ಯೆಯ ಪ್ರಯೋಜನವನ್ನು ರಾಜಕೀಯ ಕ್ಷೇತ್ರದಲ್ಲಿಯೂ ಪಡೆಯಬಹುದೆಂಬುದು ಇದರಿಂದಲೇ ಏರ್ಪಡುತ್ತದೆ. ಈ ವಿದ್ಯೆಯನ್ನು ಸಮಾಜ ಸುಧಾರಣೆಗೂ ಉಪಯೋಗಿಸಿಕೊಳ್ಳಬಹುದು. ಅಧ್ಯಾತ್ಮ ವಿದ್ಯೆಯು ಪ್ರಬಲವಾಗಿದ್ದಾಗ ನಮ್ಮ ದೇಶವು ಪರರಾಜರ ದಾಳಿಗೆ ಈಡಾಗಿರಲಿಲ್ಲ. ಇಲ್ಲಿಯ ಸಂಪತ್ತು ಸಮೃದ್ಧವಾಗಿತ್ತು. ಜನರ ಸಮಾಜವು ಸುಸಂಸ್ಕೃತವಾಗಿತ್ತು. ಸಮಾಜವು ಸುಸಂಸ್ಕೃತವಾಗಿತ್ತು. ಈಗಿನ ಸಮಾಜ ನ್ಯೂನತೆಗಳು ಇರಲಿಲ್ಲ ಎಂದು ಈಗಿನ ಸಮಾಜ ನ್ಯೂನತೆಗಳು ಇರಲಿಲ್ಲ ಎಂದು ಪೂರ್ವದ ಇತಿಹಾಸದಿಂದ ತಿಳಿಯಬರುತ್ತದೆ. ಯಾವ ದೇಶದಲ್ಲಿಯೇ ಆಗಲಿ ಹೆಂಗಸರು ಧಾರ್ಮಿಕರಾದರೆ ಆ ದೇಶಕ್ಕೆ ಒಂದು ಬಲವಿರುತ್ತದೆ. ಅವರು ಧರ್ಮಬಾಹ್ಯರಾದರೆ ಆ ದೇಶಕ್ಕೆ ಒಂದು ಅಪಾಯವಿರುತ್ತದೆ. ಒಳ್ಳೆ ಮಾಡಿದ್ದು. ಹೆಂಗಸರು ಇರಬೇಕು ಧಾರ್ಮಿಕ, ಅವರಲ್ಲಿ ಗಂಡಸರು
ಹೆಂಗಸರೇ ಪರಿವರ್ತಕ ಗೊತ್ತಾ ಸಮಾಜದಲ್ಲಿ. ಅವ್ರು ತುಂಬಾ ಅವ್ರಲ್ಲಿ ಬಹಳ ಮುಖ್ಯ. ಸಮಾಜ ಪ್ರಜ್ಞೆ, ಧಾರ್ಮಿಕ ಪ್ರಜ್ಞೆ ಅವ್ರು ಚೆನ್ನಾಗಿ ಬಂತು ಅಂದ್ರೆ ಮಕ್ಕಳ ಬೆಳೆಯೋದು ಅವ್ರ ಕೈಯಲ್ಲೇ. ಅವರು ಬಡವರ ಗೋಳೆಂಬ ರೋಗವನ್ನು ಪರಿಹರಿಸಿ ಅವರನ್ನು ಉದ್ಧಾರ ಮಾಡುವುದಕ್ಕೆ ಅಧ್ಯಾತ್ಮ ವಿದ್ಯೆಯು ಸಂಜೀವನಿಯು. ಸ್ತ್ರೀಯರ ಏಳಿಗೆಗೆ ಅದು ಒಂದು ಉತ್ತಮವಾದ ಸಾಧನವಾಗಿರುತ್ತದೆ. ಈಗಿನಂತೆ ಸಮಾಜದಲ್ಲಿ ಎಲ್ಲರೂ ತಮ್ಮ ತಮ್ಮ ಹಕ್ಕುಗಳನ್ನು ಸ್ಥಾಪಿಸುವುದಕ್ಕೆ ಹೊರಡುವ ಬದಲು ಅಧ್ಯಾತ್ಮ ವಿದ್ಯೆಯ ಕ್ರಮವನ್ನು ಅನುಸರಿಸಿ ತಮ್ಮ ತಮ್ಮ ಧರ್ಮಗಳನ್ನು ಕಾಪಾಡಿಕೊಳ್ಳುವ ಕರ್ಮಯೋಗವನ್ನವಲಂಬಿಸಿದರೆ ಈಗಿನ ಎಷ್ಟೋ ಸಮಸ್ಯೆಗಳು ಬಹುಸುಲಭವಾಗಿ ಮಾಯವಾದವು. ಅಧ್ಯಾತ್ಮ ವಿದ್ಯೆ ಎಂಬುದು ಒಂದು ಕುಪ್ಪಿಯ ಮಾತ್ರೆ ಇದ್ದಂತೆ. ಕುಪ್ಪಿಯ ಮಾತ್ರೆ ಹಿಂಗಾದಿರ್ತಿತ್ತು. ಅದು 4 ಮುಖ, ಬೇದಿಗೊಂದು, ಜ್ವರಕ್ಕೊಂದು, ಮೈಕೈ ನೋವಿಗೊಂದು, ಬೇರೆ ಇದಕ್ಕಿಂತ ಅವನ ಕಡೆ ಇದ್ರೆ ಅದೇ ಇದು ಬರ್ತಿತ್ತು. ಎಲ್ಲಾ ತರಹೂ ಒಂದೇ ಕುಪ್ಪಿ ಮಾತ್ರ. ಆ ಒಂದು ಮುಖ ಒಂದಕ್ಕೆ ಇದೆ ಇದು ಪ್ರಯೋಜನ. ನಾವು ನಮ್ಮ ದ್ವಿಪದಿ ಮಾತ್ರೆ, ಕುಪ್ಪಿ ಮಾತ್ರೆ ಬೇರೆ ಬೇರೆಯ ಅನುಪಾನಗಳಿಂದ ಅಧಿಕಾರಿಗಳಿಗೆ ಕೊಟ್ಟರೆ ಅದರಿಂದ ಅತ್ಯುತ್ತಮ ಫಲವು ದೊರಕುತ್ತದೆ. ಡೇಂಜರ್ ಹೌದು. ನಮ್ಮೂರ ಕುಪ್ಪಿ ಮಾತ್ರೆ ಇದು. ಮಗು ತುಂಬಾ ಅಳ್ತಾ ಇತ್ತು. ಹೌದಾ ಅಪ್ಪ ಬಹಳ ಅಳ್ತಾ ಇದೆ ಮಗು. ಆ ಮಾತೇನ ಸ್ವಲ್ಪ ತಿದ್ಬಿಟ್ಟು ನೆಕ್ಕಿಸ್ಬಿಡು ಮಕ್ಕೊಳ್ತಿದ್ರು. ಅವಳು ಏನ್ ಮಾಡಿ ಚೆನ್ನಾಗಿ ತಿಕ್ಬಿಟ್ಟು ಇಷ್ಟು ಮಾಡಿದ್ರು. ಅವಳೆ ಆಗ ನಿದ್ದೆ ಹೋಗಿ ಎಚ್ಚರ ಆಗಲಿಲ್ಲ, ಹೋಗೇ ಬಿಡ್ತು. ಕರ್ಮ, ಉಪಾಸನೆ, ಜ್ಞಾನ ಇವೆಲ್ಲ ಅದರ ರೂಪಭೇದಗಳೇ. ಅದನ್ನು ಅರಸರಿಗೆ ಧರ್ಮರಕ್ಷಣ ಬುದ್ಧಿ, ಸಾಹಸ ಮುಂತಾದವುಗಳು ಉಕ್ಕುವಂತೆ, ಬ್ರಾಹ್ಮಣನಿಗೆ ಶಮದಮಾದಿಗಳು ಮೂಡುವಂತೆ, ವೈಶ್ಯನಿಗೆ ಪ್ರಜಾಸೌಖ್ಯದ ದೃಷ್ಟಿ ಇರುವಂತೆ, ಹೀಗೆ ಬೇರೆ ಬೇರೆಯ ರೀತಿಗಳಲ್ಲಿ ಕಲಿಸಬೇಕು. ಇಂಗ್ಲಿಷ್ನಲ್ಲಿಯೂ ಕನ್ನಡದಲ್ಲಿಯೂ ಅಧ್ಯಾತ್ಮ ಗ್ರಂಥಗಳನ್ನು ಬಲ್ಲವರಿಂದ ಬರೆಯಿಸಬೇಕು. ವಿದ್ಯಾವಂತರಾದ ಸಾಧು ಸಂತರನ್ನು ಗೌರವಿಸಿ ಅವರಿಂದಲೇ ಅಧ್ಯಾತ್ಮ ವಿದ್ಯೆಯ ಬೋಧನೆಯನ್ನು ಮಾಡಿಸಬೇಕು. ಆಗಲೇ ನಮ್ಮ ದೇಶದ ಸಂಸ್ಕೃತಿಯು ನಮ್ಮ ತರುಣರ ಹೃದಯದಲ್ಲಿ ನಿಲ್ಲಿಸುವುದು. ನಿಜವಾದ ದೇಶಾಭಿಮಾನವು ಬರುವುದು. ವಿದ್ಯಾಭ್ಯಾಸವು ಶ್ರೀಗಳು ತಮ್ಮ ಚಿಕ್ಕಂದಿನಿಂದ ಈವರೆಗೆ ತಾವು ಕಣ್ಣಾರೆ ಕಂಡಿರುವ ವಿದ್ಯಾಭ್ಯಾಸದ ವಿವಿಧ ಪದ್ಧತಿಗಳನ್ನು ಮೊದಲು ವಿವರಿಸಿದರು. ಕೂಲಿಯ ಮಠಗಳು, ಸರ್ಕಾರಿ ಪ್ರೈಮರಿ ಸ್ಕೂಲುಗಳು, ಹೈಸ್ಕೂಲು, ಕಾಲೇಜುಗಳು ಇವುಗಳಿಗೆ ಅದು ಜಂಗಮ ಮಠ, ಇದು ಮಠ ಇದೆಯಲ್ಲ, ಸುತ್ತೂರು ಮಠ, ಕೂಡ್ಲಿ ಮಠ ಇರುತ್ತೆ, ಕೂಡ್ಲಿ ಮಠ ಇದ್ದ ಬೋಧನಾ ಪದ್ಧತಿಗಳನ್ನು ವಿವರಿಸಿ ಭೌತಿಕ ವಿಜ್ಞಾನದ ಮತ್ತು ಗಣಿತಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡುತ್ತಾ ಬಂದದ್ದು ಲಲಿತ ಕಲೆಗಳ ಅನಾದರ ಇವುಗಳಾದ ಬಳಿಕ ಕೈಕೆಲಸದ ಬೋಧನೆ ಬಂದು ಈಚೀಚೆಗೆ ಶಿಕ್ಷಣದ ಕಾಲದಲ್ಲಿಯೇ ವಿದ್ಯಾರ್ಥಿಗಳು ಸಂಪಾದನೆಯನ್ನೂ ಮಾಡುವುದನ್ನು ಕಲಿಯಬೇಕು ಎಂಬ ನೀತಿಯನ್ನು ಮುಂದಕ್ಕೆ ತರಲಾಗಿದೆ ಎಂಬುದನ್ನು ಶ್ರೋತೃಗಳು ಲಕ್ಷ್ಯಕ್ಕೆ ತಂದರು. ಜನರಲ್ಲಿಯೂ ರಾಷ್ಟ್ರಗಳಲ್ಲಿಯೂ ಪರಸ್ಪರವಾಗಿ ಸ್ಪರ್ಧಾ ಬುದ್ಧಿಯು ಹೆಚ್ಚಾದಂತೆಲ್ಲ ಜೀವನಕ್ಕಾಗಿ ದುಡಿಯುವುದನ್ನೇ ಅಲ್ಲದೆ ದೇಶದ ರಕ್ಷಣೆಗೆ ಬೇಕಾದ ಸೈನಿಕ ಶಿಕ್ಷಣವನ್ನು ಪಡೆಯುವುದೂ ಅವಶ್ಯವಾಗುತ್ತಾ ಬಂದಿರುತ್ತದೆ ಎಂಬುದನ್ನು ತಿಳಿಸಿದರು. ಹಿಂದಿನ ವಿದ್ಯಾಭ್ಯಾಸದ ಇತಿಹಾಸವನ್ನು ನೋಡಿದರೆ ನಮಗೆ ಒಂದು ವಿಷಯವು ಒಡೆದು ಕಾಣುತ್ತದೆ. ಆಯಾ ಕಾಲ, ಆಯಾ ಸಂದರ್ಭ ಇವುಗಳನ್ನು ಅವಲಂಬಿಸಿ ಜನರು ವಿದ್ಯಾಭ್ಯಾಸ ಪದ್ಧತಿಯನ್ನು ಮಾರ್ಪಡಿಸಿಕೊಳ್ಳುತ್ತಾ ಬಂದಿರುತ್ತಾರೆ. ಈಗ ಧರ್ಮಶಾಸ್ತ್ರಗಳು ಕೂಡ ಸದ್ಯದ ಪರಿಸ್ಥಿತಿಗೆ ತಕ್ಕಂತೆ ಆಗಬೇಕಾಗಿರುವ ವಿದ್ಯಾಭ್ಯಾಸಕ್ಕೆ ಬೆಂಬಲವನ್ನು ನೀಡಬೇಕೆಂದು ನಾವು ನಿರೀಕ್ಷಿಸುತ್ತಿದ್ದೇವೆ. ನಮಗೆ ಆಹಾರವು ಹೆಚ್ಚಾಗಿ ಬೇಕಾದರೆ ಅನ್ನಂ ಬ್ರಹ್ಮೇತ್ಯುಪಾಸೀತ ಅನ್ನಂ ಬಹುಕುರ್ವೀತ ಮುಂತಾದ ವಚನಗಳು ಆ ಅಭಿಪ್ರಾಯಕ್ಕೆ ಬೆಂಬಲವನ್ನು ಕೊಡಬೇಕು. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಕಾಲವು ಬಂದರೆ ತಸ್ಮಾದ್ಯುಧ್ಯಸ್ವ ಭಾರತ, ಆ ವಾಕ್ಯಗಳು ಸೇವೆಗೆ ನಿಂತುಕೊಳ್ಳಬೇಕು. ಜನರಿಗೆ ಕಲಹವಾಡಿ ಸಾಕಾದಾಗ ಓಂ ಶಾಂತಿ 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 ಎಂಬ ಮಂತ್ರವು ಕೈಕಟ್ಟಿಕೊಂಡು ಮುಂದೆ ನಿಲ್ಲಬೇಕು. ಹೀಗೆ ವಿದ್ಯಾಭ್ಯಾಸಕ್ಕೆ ನಾಳೆಗೆ ಮತ್ತೊಂದು ಸೂತ್ರ ಎಂದು ಮಾಡಿಕೊಳ್ಳುತ್ತಿರುವವರಿಗೆ ಧರ್ಮಶಾಸ್ತ್ರಗಳನ್ನು, ತತ್ವಶಾಸ್ತ್ರವನ್ನು ಕಾನೂನಿನಿಂದ ಬಹುಜನ ಮತಗಣನೆಯಿಂದ ನಿರ್ಣಯಿಸುವ ಕಾಲವು ಸಮೀಪಿಸಿರುವುದರಲ್ಲಿ ಆಶ್ಚರ್ಯವಿಲ್ಲ.
ಜೀವನಕ್ಕೆ ಬೇಕಾಗಿರುವ ತಿಳುವಳಿಕೆಯು ಅನವಶ್ಯವೆಂದಾಗಲಿ ಅದನ್ನು ಜನರಿಗೆ ಹೇಳಿಕೊಡಬಾರದೆಂದಾಗಲಿ ಅಭಿಪ್ರಾಯವಲ್ಲ. ಆದರೆ ವಿದ್ಯಾಭ್ಯಾಸ ಶಬ್ದಕ್ಕೆ ಅಷ್ಟು ಸಂಕುಚಿತಾರ್ಥವನ್ನು ಕೊಡುವುದು ಸರ್ವಥಾ ಯುಕ್ತವಲ್ಲ ಎಂದು ಹೇಳಲಾಗುವುದಿಲ್ಲ. ವಿದ್ಯೆ ಎಂದರೆ ಜ್ಞಾನ. ಕಾಲದಲ್ಲಿ ಘಳಿಗೆಗೊಂದು ವಿಧವಾಗಿ ಮಾರ್ಪಾಡಾಗುವ ವಿಷಯಗಳ ತಿಳುವಳಿಕೆಯು ವರ್ತಮಾನ ಪತ್ರಿಕೆಗಳಿಂದ ಬರಬಹುದು. ಆ ವಿಷಯಗಳಂತೆಯೇ ಆ ತಿಳುವಳಿಕೆಯು ಮಾರ್ಪಡುವುದು ಸ್ವಾಭಾವಿಕವೇ ಆಗಿದೆ. ಆದರೆ ನಿಜವಾದ ತಿಳುವಳಿಕೆ, ಪೂರ್ಣವಾದ ತಿಳುವಳಿಕೆ ಹೀಗೆ ಬದಲಾಯಿಸಲಾರದು. ಬದಲಾಯಿಸುವುದು ನಿಜವಾದರೆ ಅದು ಪೂರ್ಣವಾದ ತಿಳುವಳಿಕೆಯೂ ಆಗಲಾರದು.